ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿಸಿ ಕಾಲೋನಿಯ ಹಳೆ ಅಂಚೆ ಕಚೇರಿ ರಸ್ತೆಗೆ ಕೊನೆಗೂ ಚಾಲನೆ ದೊರಕಿದೆ. ಕೆನ್ನಾಳು ಗ್ರಾಮದ ಜಮೀನಿನ ಮಾಲೀಕರು ಈ ರಸ್ತೆ ನಿರ್ಮಾಣಕ್ಕೆ ಅಡ್ಡಿ ಉಂಟು ಮಾಡಿದ್ದರಿಂದ ನೆನೆಗುದಿಗೆ ಬಿದ್ದಿತ್ತು. ಇದರಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ಬಹಳ ತೊಂದರೆಯಾಗಿತ್ತು. ಆದರೆ ಇದೀಗ ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ಖುದ್ದು ನಿಂತು ರಸ್ತೆ ಕಾಮಗಾರಿಗೆ ಚಾಲನೆ ಕೊಡಿಸುವ ಮೂಲಕ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗೆ ಮುಕ್ತಿ ದೊರಕಿದಂತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯ ಅಧಿಕಾರಿಗಳು, ಸರ್ಕಾರಿ ಸರ್ವೇಯರ್ ನೀಡಿರುವ ನಕ್ಷೆಯಲ್ಲಿ ಕೆಆರ್ಎಸ್ ಮುಖ್ಯ ರಸ್ತೆಯಿಂದ ವಿಸಿ ಕಾಲೋನಿಯ ಹಳ್ಳದವರೆಗೆ 30 ಅಡಿ ರಸ್ತೆ ಗುರುತು ಮಾಡಲಾಗಿದೆ. ಜತೆಗೆ ಈ ರಸ್ತೆ ಆಜುಬಾಜಿನ ನಿವಾಸಿಗಳು ನೆನೆಗುದಿಗೆ ಬಿದ್ದಿರುವ ಈ ರಸ್ತೆ ನಿರ್ಮಾಣ ಮಾಡುವಂತೆ ಪುರಸಭೆಗೆ ಹಲವಾರು ಬಾರಿ ಮನವಿ ಮಾಡಿದ್ದರು. ಇದರ ಅನ್ವಯ 2022-23ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ 3.30 ಲಕ್ಷ ರು ವೆಚ್ಚದಲ್ಲಿ ಕೆಆರ್ಎಸ್ ಮುಖ್ಯ ರಸ್ತೆಯಿಂದ ವಿಸಿ ಕಾಲೋನಿಯ ಚಲುವೇಗೌಡರ ಮನೆಯವರೆಗೆ 100 ಮೀಟರ್ ರಸ್ತೆಗೆ ಚಾಲನೆ ನೀಡಲಾಗುತ್ತಿದೆ. ಒಂದು ವೇಳೆ ಜಮೀನಿನ ಮಾಲೀಕರಿಗೆ ಈ ರಸ್ತೆ ಜಾಗ ಸೇರಿದ್ದರೆ ಅವರು ದಾಖಲಾತಿಗಳನ್ನು ತಂದು ನೀಡಲಿ, ಕಾನೂನಿನ ರೀತ್ಯ ಕ್ರಮ ವಹಿಸಲಾಗುವುದು ಎಂದರು. ಒಟ್ಟಾರೆ ಈ ರಸ್ತೆ ನಿರ್ಮಾಣದಿಂದ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲವಾಗಲಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದರೆ ಇದು ಹಿಡುವಳಿ ಜಮೀನಾಗಿದ್ದು 8 ಅಡಿ ಗಾಡಿ ಜಾಡು ಬಿಡಲಾಗಿದೆ. ಆದರೆ ರಸ್ತೆಗೆ ಚಾಲನೆ ನೀಡಿ ಮುಖ್ಯ ಅಧಿಕಾರಿಗಳು ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಜಮೀನಿನ ಮಾಲೀಕ ಮಂಚಯ್ಯರ ಸಂಬಂಧಿ ದೇವಾನಂದ್ ತಿಳಿಸಿದರು. ಸರ್, ಇದು 100 ವರ್ಷದ ರೋಡು. ಇಲ್ಲಿ ಬ್ರಿಟಿಷ್ನವರು ಇದನ್ನು ಇದು ಮಾಡಿ ಇದೊಂದು ಚಚೌಕ ಮಾಡಿದರು. ನಾನು ಹೊರಗಡೆಯಿಂದ ಬಂದವನು ಇಲ್ಲಿ ಒಂದು ಸೈಟ್ ತಗೊಂಡಿದ್ದೀನಿ. ಈ ರೋಡ್ ಇತ್ತು ಆಗ. ನಾನು ಗೊತ್ತಿರುವಂಗೆ ಇದು ಹಳೆ ಪೋಸ್ಟ್ ಆಫೀಸು ಈ ರೋಡ್ನಲ್ಲಿತ್ತು. ಇದು ಈ ಮೂಲ ಓನರ್ ಯಾರು ಅಂತಲೂ ನನಗೆ ಕೆನ್ನಾಳ್ನವರು ವಂಗಯ್ಯ ಕಾಳೆ ಅಂತ ಅವರು ಕಾಂಟ್ರಾಕ್ಟ್ರು. ನಾನು ಕೃಷಿ ಇಲಾಖೆಯವ್ರು ಕೆಲಸ ಮಾಡೋರು. ಅವರೆಲ್ಲ ನನಗೂ ಪರಿಚಯ ಆಯಿತು. ಅವ್ರ ಜಮೀನ ನಾನು ಕೆಲಸ ಮಾಡಿದ್ದೀನಿ. ಇಲ್ಲಿ ಬಂದು ನಾನು ಒಂದು ಸೈಟ್ ತಗೊಂಡಿದ್ದೀನಿ. ಆ ಸೈಟ್ ತಗೊಂಡು ಮನೆ ಕಟ್ಕೊಂಡಿದ್ದೀನಿ. ಈಗ ಈ ರೋಡು ನಡೆದಿದೆ ಅವತ್ತಿನ ಸಹ. ಈಗ ಒಂದು 15 ವರ್ಷದಿಂದ ಈ ರೋಡನ್ನು ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ನಾನು DC ಅವರು, AC ಅವರು, ತಹಸೀಲ್ದಾರು, ಚೀಫ್ ಆಫೀಸರು ಎಲ್ಲವನ್ನೂ ನಾನು ಕಂಡಿದ್ದೀನಿ. ಈಗ ಬಂದಿರತಕ್ಕಂಥ ಚೀಫ್ ಆಫೀಸರ್ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಈಗಾಗಲೇ ಒಂದು 2 ಸಾರಿ ಬಂದಿದ್ರು ಇಲ್ಲಿಗೆ. ಬಂದು ಆದಮೇಲೆ ಏನು ಮಾಡಿದ್ರು, ಅವರು ಮಾಡ್ತೀನಿ ಅಂತ ಹೇಳಿದ್ರು. ಏನೋ ಗೊತ್ತಿಲ್ಲ. ಇವತ್ತೊಂದು ದಿವಸದಲ್ಲಿ ನನಗೂ ಈ ವಿಷಯ ಗೊತ್ತಾಯಿತು. ನಾನು ಬಂದು ಮಾಡಬೇಕಾದ್ರೆ ಈ ಜನ ನಮ್ಮದು ಜಮೀನು ಅಂತ ಹೇಳಿ ಇವರು ದೇವಾನಂದ ಅಂತ ಹೇಳಿ ಕೆನ್ನಾಳ್ನವ್ರ ಹತ್ರ ಬಂದು ನಾನು ಚೀಫ್ ಆಫೀಸರ್ ಹತ್ರ ಮಾತಾಡಬೇಕಾದ್ರೆ ನೀನು ಯಾಕೆ ಇರಬೇಕು ಅಂತ ಹೇಳಿ ನನ್ನ ತಿಳಿದ್ರು. ನೀನು ಯಾಕಪ್ಪ ಮಾತಾಡ್ತೀಯ, ನಾನು ಸಾಹೇಬ್ರ ಹತ್ರ ಮಾತಾಡ್ತಾ ಇದ್ದೀನಿ ಅಂತಂದರೆ ನನ್ನ ಎದುರಿಗೆ ಹಾಕಿ ತಳ್ಳಿಬಿಟ್ರು. ನನ್ನ ವಯಸ್ಸಾಗಿದೆ. ನಾನು ಇವತ್ತೇನಾದ್ರು ನೆಲಕ್ಕೆ ಬಿದ್ದಿದ್ರೆ ನನ್ನ ಪ್ರಾಣ ಹೋಯ್ತು. ಇವ್ರೇನು ಹೊಣೆ ಆಗ್ತಿದ್ರು ಸರ್. ಇವರು ಇಂಥ ಜನ ಇದ್ದೇ ಈ ರೋಡು ಆಗಬೇಕು. ಅವ್ರದ್ದೇ ಸ್ಥಳ ಆದರೆ ಅವರೇ ಮಾಡ್ಕೊಳ್ಳಿ ಸಾಕು. ನಮ್ಮದೇನು ಪ್ರಯೋಜನ ಇಲ್ಲ. ಏಕೆಂದರೆ ಇಲ್ಲಿ ಯಾವ್ದೇ ಟ್ರಾನ್ಸ್ಫಾರ್ಮು, ಎಲೆಕ್ಟ್ರಿಕಲ್ ಇದೆಲ್ಲ ನಡೆದಿದೆ. ಮುನ್ಸಿಪಾಲ್ಟಿಯವರು ಕೋಟ್ಯಾಂತರ ರೂಪಾಯಿ ರೋಡ್ಗೆ ಖರ್ಚು ಮಾಡಿದ್ದಾರೆ. ಈಗ ಅವರೇನು ಹೇಳ್ತಾ ಇದ್ದಾರೆ, ನಾವೇ ಖರ್ಚು ಮಾಡಿದ್ದೀವಿ ಅಂತ. ಅವರೇ ಖರ್ಚು ಮಾಡಿಕೊಂಡ್ರು ಸಾರ್ವಜನಿಕ ಖರ್ಚು ಮಾಡಿದ್ರೆ ರೋಡ್ ಬಿಡಬೇಕು. ಅದು ಬಿಟ್ಬಿಟ್ಟು ಇವರು ಈಗ ಉದ್ಯೋಗದಿಂದ ಮಾತಾಡ್ತಾ ಇದ್ದಾರೆ. ಅದು ಸರ್ಕಾರ ಉಂಟು, ಅದಕ್ಕುಂಟು. ನಾನೇನು ಅದ್ರ ಬಗ್ಗೆ ನನಗೇನು ಅಂದರೆ ರೋಡ್ ಬೇಕು. ನಾನು ಚೀಫ್ ಆಫೀಸರ್ ಹತ್ರ ಹೊರತು ಈ ಜಮೀನು ಅಷ್ಟೇ ಅಲ್ಲ. ಜಮೀನು ಅವ್ರದ್ದೇ ಆದರೆ ಅವರೇ ಮಾಡ್ಕೊಳ್ಳಿ, ನಮ್ಮದೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಚಲುವೇಗೌಡ ಅಂತ ಹೇಳಿ ಸರ್. ದಯಮಾಡಿ ಇಲ್ಲ ಮುಂದೆ ಮಾಡೋಕ್ಕಿಲ್ಲ. ಇದೊಂದೆಲ್ಲ ಎಲ್ಲ ಕಡೆ ಮಾಡ್ತೀವಿ. ದಯಮಾಡಿ ಮೊನ್ನೆ ಇದು ಮೇನ್ ರೋಡ್ ಅವೆಲ್ಲ ಆಮೇಲೆ ಆಯ್ತು. ಮೇನ್ ರೋಡ್ ನೋಡಿ ಸರ್, ರಸ್ತೆ ನೋಡಿ ಇಲ್ಲಿ ರಸ್ತೆ. ಮೇಡಮ್ ಇದ್ದಾರಾ? ಇದ್ರೆ ಕೊಡಿ ಅಂತಂದ್ರು. ಇಲ್ಲ ಅವರ ಮೇಡಮ್ ಬನ್ನಿ. ಏನು ಆಗಲ್ಲ ಪೂರ್ಣ. ನೀವು ಕರೆಕ್ಟಾಗಿ ಅಂದಮೇಲೆ ಹಾಕಿ ಮಾಡಿ. ಇಲ್ಲಿಂದ ರಸ್ತೆ ಸರ್ವಿಸ್ ಅಲ್ಲಿವರೆಗೆ ಹಳ್ಳದವರೆಗೂ ರಸ್ತೆ ಇದೆ. ಇನ್ನೊಂದು ಸರ್ಕಾರದವ್ರು ಹಿಂಗೆಲ್ಲ
ನಾನು ರಸ್ತೆ ಅಂತ ಹೇಳ್ತಾ ಇದ್ದೀನಿ, ಸರ್ವೇರ್ ಮಾಡಿರೋದು ನಾನು ಲಾಯರ್ ಆಗ್ಬೋದು, ನೀವಾಗಿರೋ ಮಾಡಿರೋದಲ್ಲ. ಗೌರ್ಮೆಂಟ್ ಪಾಂಡವಪುರ ವತಿಯಿಂದ 2022-23ನೇ ಸಾಲಿನಲ್ಲಿ 15 ಫೈನಾನ್ಸ್ ವತಿಯಿಂದ ಈ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರ್ತಾರೆ. ಈ ಸಂಬಂಧ ಹಲವಾರು ಬಾರಿ ರಸ್ತೆ ಕಾಮಗಾರಿಯನ್ನು ಮಾಡಲು ಬಂದಂಥ ಸಂದರ್ಭದಲ್ಲಿ ದೇವು ಮತ್ತು ಇತರೆಯವರು ನಮಗೆ ಸೇರಬೇಕು ಅಂತ ಹೇಳ್ಬಿಟ್ಟು ಅಡ್ಡಿಪಡಿಸಬೇಕು. ಇಂದು ಕೂಡ ಸಾರ್ವಜನಿಕರು ಹಲವಾರು ಬಾರಿ ನಮ್ಮ ಕಾಮಗಾರಿಗಳನ್ನು ನಡೆಸಲಿಕ್ಕೆ ನೀವು ಯಾಕೆ ವಿಳಂಬ ಮಾಡ್ತಿದ್ದೀರಿ ಅಂತ ಸಾಕಷ್ಟು ನಮ್ಮ ಪುರಸಭೆಗೆ ಅರ್ಜಿಯನ್ನು ಕೊಟ್ಟಿರ್ತಾರೆ. ಅದು ನಾವು ಮಾಹಿತಿಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಸರ್ಕಾರಿ ಸರ್ವೇರು ಕೊಟ್ಟಂಥ ಸಂದರ್ಭದಲ್ಲಿ ರಸ್ತೆ ಎಂದು ಕೂಡ ಏನು ಮೇಯ್ನ್ ರೋಡಿಂದ ಏನು ಹಿಂದೆ ಹಳ್ಳ ಇದೆ ಅಲ್ಲಿವರೆಗೂ ಕೂಡ ರಸ್ತೆ ಅಂತ ತೋರಿಸಿದ್ದಾರೆ. ಅದ್ರ ಪ್ರಕಾರ ಈಗಾಗಲೇ ಸುಮಾರು ನಾನು ಆಜುಬಾಜಲ್ಲಿ ವಿಚಾರಿಸಿದ ಸಂದರ್ಭದಲ್ಲಿ 30 ರಿಂದ 40 ವರ್ಷದಿಂದ ಈ ರಸ್ತೆ ಇದೆ. ಅದರ ಪ್ರಕಾರ ಇಲ್ಲಿ ಮೆಟ್ಲಿಂಗನ್ನು ಕೂಡ ಪುರಸಭಾ ವತಿಯಿಂದ ಪುರಸಭಾ ಅನುದಾನದಲ್ಲಿ ಮಾಡಿದ್ದಾರೆ. ಈಗಲೂ ಕೂಡ ಪುರಸಭಾ ಅನುದಾನದಲ್ಲಿ ಕೂಡ ಆಸ್ಪಾಲ್ಟಿಂಗು ಮತ್ತು ಏನು ಕ್ಲೀನಿಂಗ್ ಎಲ್ಲ ತೊಗೊಂಡಿದ್ದೀವಿ. ಏನಾದರೂ ಇದರಲ್ಲಿ ಕಾನೂನು ತೊಡಕುಗಳು ಇವ್ರ ಪರವಾಗಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಕಾನೂನು ವ್ಯಾಪ್ತಿಗೆ ಒಳಪಟ್ಟು ನಾವು ಕ್ರಮ ವಹಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ಅವರು ಕೂಡ ಅರ್ಥ ಮಾಡಿಕೊಂಡು ಏನು ಕಾನೂನಿನಲ್ಲಿ ಅವರಿಗೆ ಬರಬೇಕಾಗ್ತದೆ ಅದನ್ನು ಪಡ್ಕೋಬೇಕು. ನಾನು ಸಾರ್ವಜನಿಕರ ಪರವಾಗಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ವರ್ಷದಿಂದ 30 ರಿಂದ 40 ವರ್ಷದಿಂದ ರಸ್ತೆ ಆಲ್ರೆಡಿ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರೆಲ್ಲ ತಿಳಿಸಿದ್ದಾರೆ. ಸ್ಕೆಚ್ ಇದೆ, ಅವರು ನಮಗೆ ಬರಬೇಕು ಅಂತ ಹೇಳ್ತಾರೆ. ಅದನ್ನು ನಾನು ಅದನ್ನೇ ಹೇಳಿದ್ದೀನಿ, ಕೋರ್ಟ್ನಲ್ಲಿ ಅಥವಾ ತಮ್ಮದೇನಾರು ಇದ್ರೆ ಡಾಕ್ಯುಮೆಂಟ್ ಕೊಡಿ, ಪರಿಶೀಲನೆ ಮಾಡೋಣ ಅಂತ ಹೇಳಿದೆ. 30-40 ವರ್ಷದಿಂದ ಅಲ್ಲಿ ಆಲ್ರೆಡಿ ಮೆಟ್ಲಿಂಗ್ ಇದೆ, ಆ ಕಡೆ ಈ ಕಡೆ ಟ್ರೈನ್ ಆಗಿದೆ, ಬಟ್ ಕಂಬಗಳಿದೆ, ಆಲ್ರೆಡಿ ವಾಟರ್ ಲೈನ್ ಇದೆ. ಅದನ್ನು ಈಗ ನಾವು 2018ರಲ್ಲಿ ಚುನಾವಣೆಯಾಗಿ ನಮ್ಮ ಮಿಸ್ಸಸ್ಸು ಗೆದ್ದು ಬಂದರು. ಆ ನಂತರ ಸರ್ಕಾರದಿಂದ 10 ಫೈನಾನ್ಸಲ್ಲಿ ಅಮೌಂಟ್ ಬಂತು. ಅದನ್ನು 3,30,000 ರೂಪಾಯಿ ಅದಕ್ಕೆ ಗ್ರ್ಯಾಂಟ್ ಹಾಕಿ ಅಲ್ಲೇ 2 ವರ್ಷದಿಂದ ಆಯಿತು. ಇದು ಸೇರಿಸಿ ಒಂದು 5 ಸಲ 6 ಸಲ ನಾವು ಕೆಲಸ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಒಂದು ನಮಗೆ ಜಮೀನು ಬರಬೇಕು ಅಂತ ತುಂಬ ಬಂದು ಅಡ್ಡಜನೆ ಮಾಡ್ತಾಯಿದ್ರು. ಮತ್ತು ಇವತ್ತು ಸುಧಾರಿತರ ಬಂದು ಅಡ್ಡಜನೆ ಮಾಡಿದ್ರು. ನಮ್ಮ ಲಾಯರು, ನಮ್ಮ ಚೀಫ್ ಆಫೀಸರು ಎಲ್ಲ ಬಂದು ಕೆಲಸ ಚಾಲನೆ ಮಾಡಿ ಅಂತ ಹೇಳಿದ್ದಾರೆ. ಕೆಲಸ ಚಾಲನೆ ಮಾಡ್ತಾಯಿದ್ದೀವಿ. ಈ ರಸ್ತೆ ಮಾಡೋದ್ರಿಂದ ಈ ಭಾಗದ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ಬಟ್ಟು ಯಾರು ತೊಂದರೆ ಕೊಡ್ತಾಯಿದ್ದಾರೆ, ಅವ್ರದ್ದೇ ಜಾಗ 51 ಗುಂಟೆ ಜಾಗ ಇದೆ ಅಲ್ಲಿ, ಅವ್ರ ಜಾಗಕ್ಕೂ ಸುಧಾ ತುಂಬ ಅನುಕೂಲ ಆಗುತ್ತೆ. ದಯಮಾಡಿ ಅವ್ರು ಅರ್ಥ ಮಾಡ್ಕೋಬೇಕು. ಪಕ್ಕದಲ್ಲಿ ಸ್ಕೂಲ್ ಇದೆ, ಈ ಕಡೆ ಹಾಸ್ಪಿಟ್ಲ್ ಇದೆ, ಇನ್ನೊಂದು ಸ್ಕೂಲ್ ಇದೆ, ಎದುರುಗಡೆ ಇದು ಕಾಲೇಜ್ ಇದೆ. ತುಂಬ ಜಾಗ ವ್ಯಾಲ್ಯೂಬಲ್ ಜಾಗ ಇರೋದ್ರಿಂದ ಆ ರಸ್ತೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ದಯಮಾಡಿ ಅವರು ಅರ್ಥ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಈ ಜಮೀನು ಹಿಡುವಳಿ ಜಮೀನಾಗಿದೆ. ಅದರಲ್ಲಿ ಒಂದು ಬಂಡಿ ಜಾಡಿದೆ. ಬಂಡಿ ಜಾಡಿ 8 ಅಡಿ, ರಸ್ತೆ 8 ಅಡಿ ನಾವು ಓಡಾಡಕ್ಕೆ ಮಾಡ್ಕೊಂಡಿರೋಂಥ ಬಂಡಿ ಜಾಡಿದೆ. ಬಿಟ್ಟರೆ ಬಾಕಿದೆಲ್ಲ ಈಗಲೂ ಕೂಡ ನಮಗೆ ಸರ್ಕಾರಿ ಸರ್ವೇರು ಅಳತೆ ಮಾಡಿ ದುರಸ್ತು ಮಾಡಿ ಕೊಟ್ಟಿದ್ದಾರೆ. ಈಗ ಹಿಡುವಳಿ ಜಮೀನಿನಲ್ಲಿ ರಸ್ತೆ ಮಾಡೋಕ್ಕೆ ಬರೋಕ್ಕಲ್ಲ, ರೈತರಿಗೆ ಅನಾನುಕೂಲ ಮಾಡಲಿಕ್ಕೆ ಅಂತ ಚೀಫ್ ಆಫೀಸರ್ ಹೊಂದಿದ್ರು. ನಾವೇನು ಹೇಳೋದು, ಸರ್ವೇರು ಮುಖಾಂತರ ಅಳತೆ ಅಳೆದು ನೀವು ಏನಿದೆ ಅದನ್ನ ನೀವು ಮಾಡೋದ್ರಲ್ಲಿ ನಮ್ಮದೇನು ತಪ್ಪು ಇದಿಲ್ಲ. ಆದರೂ ಸರಿ ದಯವಿಟ್ಟು ಅಳತೆ ಮಾಡಿಸಿ ಫೈನಲ್ ಮಾಡಿ ಆ ವಿಚಾರದ ಬಗ್ಗೆ ಮಾತಾಡಿ ಅಂತ